ಲಕ್ಷ್ಮೋಕ ಬೇ ಲಕ್ಷ್ಮೋಕ. ಲೇ ಪಂಚಿ, ಅಷ್ಟ್ಯಾಕೆ ಸಿಟ್ಟಿಗೆ ಹೋಗಿಲ್ಲ, ಒಂದು ಸ್ವಲ್ಪ ಸಮಾಧಾನದಿಂದ ಮಾತಾಡಂತೆ ಅಂತ ತಡ್ಕೋ. ಇಲ್ಲಿ ಬೇಯಕ್ಕ, ನಾನಂತ ಇವತ್ತು ಯಾವುದೇ ಕಾರಣಕ್ಕೂ ಸಮಾಧಾನದಿಂದ ಮಾತಾಡಂಗಿಲ್ಲ. ಇವತ್ತು ಎರಡರಾಗ ಒಂದು ತೀರ್ಮಾನ ಆಗಬೇಕು. ಆತ್ಲೇ, ಅದನ್ನು ಮಾತಾಡಂತೆ ಅಂತ ಅದನ್ನು ಒಂದು ಸ್ವಲ್ಪ ಸಮಾಧಾನದಿಂದ ಚಂದ ತಂಗ ನಕ್ಕೊಂತ ಹೇಳು. ಅದನ್ನ ಯಾಕೆ ಈ ನಮ್ನಿ ಸಿಟ್ಟು ಮಾಡ್ಕೊಂಡು ಈ ನಮ್ನಿ ಒದರಾಡ್ಕೊಂತ ಹೇಳಾಕೊಂತೀರಿ? ನನಗೆ ಈ ಮನ್ಯಾಗ ಅನ್ಯಾಯ ಆಗೈತಿ. ನನಗೆ ಈ ಮನ್ಯಾಗ ಮೋಸ ಮಾಡಾಕುಂತಾರ. ಅಷ್ಟಲ್ದ ಬರೀ ಸುಳ್ಳು ಆಶ್ವಾಸನೆ ನೀಡಾಕುಂತಾರ ನನಗೆ ಈ ಮನ್ಯಾಗ. ಇವತ್ತು ಎರಡರಾಗ ಒಂದು ತೀರ್ಮಾನ ಆಗ್ಬೇಕಂದ್ರೆ ಆಗ್ಬೇಕು ಆಟ. ನನಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ನನಗೆ ಕರೆ ಹೇಳಬೇಕು. ಸುಳ್ಳು ಎಷ್ಟು ದಿನ ಅಂತ ಹೇಳ್ಕೊತ ಮುಂದೆ ಹಾಕೊಂತ ಹೋಗ್ತೀರಿ ನೀವು? ಇಲ್ಲ, ನನಗೆ ಇವತ್ತು ನಿಜ ಗೊತ್ತಾಗಬೇಕು. ಈ ಸುಳ್ಳು ಇನ್ನು ಎಷ್ಟು ದಿನ ಮುಂದುವರಿತೈತೆ ಅಂತಂದು ನಾನು ನೋಡಾಕಬೇಕು. ಸುಳ್ಳು ಮುಂದುವರಿಬಾರ್ದು, ಕರೆ ಹೇಳ್ಬೇಕು ಇವತ್ತು ಆಟ. ಆತ್ಲೇಪ್ಪ, ಅದನ್ನು ಕೇಳಂತಿ ಅಂತ ಒಂದು ಸ್ವಲ್ಪ ಸಮಾಧಾನದಿಂದ ಕೇಳಂತಿ ಅಂತ ಈ ನಮ್ನಿ ಯಾಕೆ ರೌದ್ರ ಅವತಾರ ತಾಳಿದಿ ಇವತ್ತು? ಯಾಕಂದ್ರೆ ಮತ್ತೆ ಎಷ್ಟು ದಿನ ಅಂತ ನಂಗೆ ಸುಳ್ಳು ಹೇಳ್ಕೊತ ಬರೋದು ಇವರು? ಒಂದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 1 ತಿಂಗಳು 2 ತಿಂಗಳು ಆಗಕ್ಕೆ ಬಂತು. ಮತ್ತೆ ಸುಳ್ಳು ಹೇಳಾಕೊಂತಾರೆ. ನನಗೂ ಒಂದು ಪೇಷನ್ಸ್ ಅನ್ನೋದು ಇರ್ತೈತಿಲ್ಲ. ಎಲ್ಲ ಪೇಷನ್ಸಿಗೂ ಒಂದು ಲಿಮಿಟ್ ಅನ್ನೋದು ಇರ್ತೈತಿಲ್ಲ. ಅದನ್ನು ಬಿಟ್ಟು ಎಷ್ಟಂತ ಸುಳ್ಳು ಹೇಳೋದು, ಎಷ್ಟಂತ ತಾಳ್ಮೆಯಿಂದ ಇರಲಿ ನಾನು? ಇಲ್ಲ, ಇವತ್ತು ಈ ಮನ್ಯಾಗ 2ರಾಗ ಒಂದು ತೀರ್ಮಾನ ಆಗಾಕ ಬೇಕು. ನಾನು ಇಲ್ಲ ಲಕ್ಷ್ಮೋಕ್ಕನ ಅಂತ ಅನ್ನೋದು. ಎದಕ್ಲೆ ಏನಾತು? ಏನೇನೋ ಓದಾಡ್ಕೊತ ಬರಾಕುಂತೀರಿ, ಏನಾತು? ಬಂದ್ಯಾ ಲಕ್ಷ್ಮೋಕ, ಬಂದ್ಯಾ? ನನಗೆ ಇವತ್ತು ನೀನು ನಿಜ ಹೇಳಬೇಕು. ಸುಳ್ಳು ಹೇಳಂಗಿಲ್ಲ ಯಾವುದೇ ಕಾರಣಕ್ಕೂ. ನೀನು ಕರೆ ಹೇಳೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗಂಗಿಲ್ಲ, ಈ ಜಾಗ ಬಿಟ್ಟು ಕದ್ಲಂಗಿಲ್ಲ. ನೋಡ್ತಿರು. ಆಯ್ತಾಯ್ತು ತಡಿ, ನಿನ್ನ ಜೊತೆ ಮಾತಾಡ್ತೇನಂತ. ಮೊದಲು ಒಂದು 2 ನಿಮಿಷ ಸುಮ್ಮನೆ ಇರು, ಆಮೇಲೆ ನಿನ್ನ ಜೊತೆ ಮಾತಾಡ್ತೇನಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗದೀರಿ ಅಂತ ಅಂದ್ಕೊಂಡೀನಿ. ನಾವು ಎಲ್ಲರೂ ಆರಾಮದೀವಿ. ಸಾರಿ, ಇಷ್ಟು ದಿನ ವಿಡಿಯೋ ಹಾಕೋಕ್ಕೆ ಆಗಿಲ್ಲಾಗಿತ್ತು. ಕ್ಷಮೆ ಕೇಳಾಕೊಂತೀನಿ ಎಲ್ಲರ ಹತ್ರನೂ. ಏನು ಮಾಡೋದು, ಒಂದು ಸ್ವಲ್ಪ ಪರ್ಸ್ನಲ್ ಇವು ಕೆಲಸದಿಂದ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋ ಮಾಡಿ ಹಾಕೋದೇ ಆಗಿಲ್ಲಾಗಿತ್ತು. ನನಗೂ ವಿಡಿಯೋ ಮಾಡಿ ಹಾಕಬೇಕು, ನಿಮ್ಮೆಲ್ಲರೂ ಕಮೆಂಟನ್ನು ನೋಡಬೇಕು, ಓದಬೇಕು, ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಭಾಳ ಆಸೆ ಐತಿ. ಆದರೆ ಏನು ಮಾಡೋದು, ಕೆಲವೊಂದು ಕೆಲಸ ಅವೆಲ್ಲ ಇದ್ದಿದ್ದರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲಾಗಿತ್ತು. ಎಷ್ಟು ದಿನ ಆಗ್ಬಿಟ್ಟಿತ್ತು. ಅದಕ್ಕೆ ಏನು ಕೆಲಸ ಇರಲಿ ಏನಾರ ಇರಲಿ ಅಂತ ಎಲ್ಲ ಕೆಲಸನೂ ಸೈಡಿಗಿಟ್ಟು ಫಸ್ಟ್ ವಿಡಿಯೋ ಮಾಡಾಕೊಂತುಬಿಟ್ಟೆ ನಾನು. ದಯವಿಟ್ಟು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಫ್ಯಾನ್ಸ್ ಕಾರ್ಟೂನು ಹಾಗೆ ಕಾರ್ಟೂನ್ ಜಗತ್ತು 2 ಚಾನಲ್ಗೂ ವೀಡಿಯೋಸ್ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅಕಸ್ಮಾತ್ ಯಾವತ್ತಾದರೂ ಒಂದಿನ ವಿಡಿಯೋ ಹಾಕೋದಾಗಲಿಲ್ಲ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆದರೆ ಡೈಲಿ ವಿಡಿಯೋಸ್ ಅಂತೂ ಹಾಕ್ತಾನೇ ಇರ್ತೀನಿ. ನೀವೆಲ್ಲರೂ ದಯವಿಟ್ಟು ಡೈಲಿ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಇಷ್ಟು ದಿನ ವಿಡಿಯೋ ಹಾಕಿಲ್ಲಾಗಿತ್ತು, ಸ್ಟೋರಿ ಎಲ್ಲ ಮರ್ತಿದ್ದೀರಿ ಅಂತ ಅನಿಸುತ್ತೆ. ಆದರೂ ಸಾರಿ ಕೇಳ್ತಾ ಇದ್ದೀನಿ. ಏನು ಮಾಡೋದು, ಕೆಲವೊಂದು ಕೆಲಸದಿಂದ ಇದರಿಂದ ವಿಡಿಯೋ ಮಾಡಿ ಹಾಕೋದಾಗಿಲ್ಲಾಗಿತ್ತು. ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಕರೆಕ್ಟಾಗಿ ವಿಡಿಯೋಸ್ ಹಾಕೋತಾ ಹೋಗ್ತೀನಿ. ದಯವಿಟ್ಟು ಫ್ಯಾನ್ಸ್ ಕಾರ್ಟೂನು ಹಾಗೆ ಕಾರ್ಟೂನ್ ಜಗತ್ತು 2 ಚಾನಲ್ನ ನೋಡಿ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನಮಸ್ಕಾರ. ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ಬೆಳಗ್ಗೆ 9 ಗಂಟೆ ಹಾಗೆ ಸಂಜೆ 4 ಗಂಟೆಗೆ ಅತ್ತೆಗೆ ತಕ್ಕ ಸೊಸೆ ಅನ್ನೋ ಸ್ಟೋರಿದು ವೀಡಿಯೋಸ್ನ ಹಾಕ್ತೀನಿ. ಹಾಗೆ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ತುಂಬಿದ ಮನೆ ಕಥೆಯಿದೆ ಸ್ಟೋರಿನ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲರೂ ವೀಡಿಯೋಸ್ನ ನೋಡಿ ಈ ವಿಡಿಯೋಸ್ ಎಲ್ಲ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆನಾ? ನಮಸ್ಕಾರ. ಹೇಳವ, ಏನೇನು ಸಮಸ್ಯೆ, ಏನು ಮೋಸ ಮಾಡೀನಿ, ಏನು ಸುಳ್ಳು ಹೇಳೀನಿ, ಏನದ ಕತ್ತಿ ಹೇಳು ಲಕ್ಷ್ಮೋಕ. ನನಗಂತೂ ನಿನ್ನ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದುಬಿಟ್ಟೈತೆ ನೋಡು. ನೀನಂತೂ ಇತ್ತೀಚೆಗೆ ಭಾಳ ಸುಳ್ಳು ಹೇಳಾಕುಂತ್ಬಿಟ್ಟಿದ್ದಿ. ನನಗಂತೂ ಎಷ್ಟು ಸುಳ್ಳು ಹೇಳಾಕುಂತಿದ್ದಿ, ಎಷ್ಟು ದಿನದಿಂದ ನನಗೆ ನಂಬಿಸಿ ಮೋಸ ಮಾಡಾಕುಂತಿದ್ದಿ ಅಂದರೆ ನೀನು. ನನಗಂತೂ ನಿನ್ನ ಮೇಲೆ ಭಾಳ ಸಿಟ್ಟು ಬಂದುಬಿಟ್ಟೈತೆ ನೋಡ್ಬೇಕ. ಪಂಚವಕ್ಕ, ಲಕ್ಷ್ಮೋಕ ಏನು ಮಾಡೋಣ ಅಂಥದ್ದು ನಿನಗೆ ಸಿಟ್ಟು ಬರೋ ಅಂಥದ್ದು? ನೋಡ್ರಿ ನಿಮ್ಗೆ ಯಾರಿಗಾರು ಒಂದು ಸ್ವಲ್ಪ ನನ್ನ ಮೇಲೆ ಪ್ರೀತಿ, ಕಾಳಜಿ, ಪ್ರೇಮ ಇನ್ನು ಉಳಿದಿದ್ದಾವೆಲ್ಲ ಒಗ್ಗಣೆ ಅವೆಲ್ಲ ಆಯ್ತಾನೆ ನಿಮ್ಗೆಲ್ರಿಗೂ ನನ್ನ ಮೇಲೆ? ಇಲ್ಲಾನೇ ಇಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ. ಯಾಕ್ಲೆ ಹಂಗೆ ಮಾತಾಡಕೊಂತಿದ್ದಿ? ನಿನ್ನ ಮೇಲೆ ನಮ್ಮೆಲ್ರಿಗೂ ಪ್ರೀತಿ, ಕಾಳಜಿ ಎಲ್ಲನೂ ಐತಿ. ಎದಕ್ಕೆ ಹಂಗೆ ಮಾತಾಡಕೊಂತಿದ್ದಿ? ಏನಾತೀಗ? ನೋಡ್ರಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಯಾಕಿಷ್ಟು ನೋವಾಗೈತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ನೋವಾಗ್ಬೋದು ಹಿಂಗೆ ಮಾಡಿದ್ರ ಅಂತನೂ ನಿಮಗೆ ಗೊತ್ತಿಲ್ಲ. ಎಷ್ಟದಿರಿ ನೋಡ್ರಿ ಈ ಮನ್ಯಾಗ. ನಾನಂದ್ರೆ ಎಲ್ರಿಗೂ ಕಾಲು ಕಸ ಆಗ್ಬಿಟ್ಟಿನಿ ಅಷ್ಟೆ. ಭಾಳ ಮನಸ್ಸಿಗೆ ಬೇಜಾರ ಆಗೋದ್ಬಿಟ್ಟೈತಪ್ಪ ನನಗಂತೂ. ಲೇ, ಡವ್ ಮಾಡಿದ್ದೆ ಸಾಕು, ಏನಂತ ಹೇಳು ಮೊದಲು.
ಲಕ್ಷ್ಮೂಕ, ಹಂಗಂದ್ರೆ ನನಗೆ ಯಾಕೆ ಇಷ್ಟು ಮನ್ಸಿಗೆ ನೋವಾಗೈತಿ? ನಾನು ಏನು ಕೇಳಕ್ಕೆ ಬಂದೀನಿ ಅಂತಂದು ನಿನಗೆ ಗೊತ್ತಿಲ್ಲನ? ಲೇ ಪಂಚಿ, ಈಗ ನೆಟ್ಟಗೆ ಬಾಯಿ ಬಿಟ್ಟು ಹೇಳಿದಿ, ನನ್ನ ಕೈಯಾಗ ಉಳ್ಕೊತಿದ್ದಿ. ಇಲ್ಲ ಅಂದ್ರೆ ನೋಡ ಮತ್ತೆ ಅಲ್ಲಿ ಒಳಗೆ ಸಿಕ್ಕಾಪಟ್ಟೆ ಕೆಲಸ ಬಿದ್ದೈತಿ. ಆ ಕೆಲಸ ಮಾಡ್ಬೇಕು. ಲಘು ಲಘುನ ಏನಾಯ್ತು ಏನು ಅನ್ನೋದನ್ನು ಹೇಳು. ಲಕ್ಷ್ಮಕ್ಕ, ನನಗಂತೂ ಕೇಳಿ 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 ಈ ಪಂಚ ಡೈಲಾಗನ್ನು ಸಾಕ ಹೋಗ್ಬಿಟ್ಟೈತೆ ನೋಡ್ಬೇಕ. ಇವತ್ತು ಏನಾರ ಒಂದು ತೀರ್ಮಾನ ಮಾಡ ಬಿಡ್ಬೇಕ ನೀನು. ನೋಡ್ರಿ ಎಲ್ಲರಿಗೂ ನನ್ನ ಮೇಲೆ. ಲೇ ಸಾಕು, ಬಾಯಿ ಮುಚ್ಚು. ಮೊದಲು ಅದು ಏನು ಅನ್ನೋದನ್ನು ಹೇಳು. ಅಲ್ಲಿ ಬೇ ಲಕ್ಷ್ಮಕ್ಕ, ಇನ್ನೇನು ಆಗಲೇ ಬ್ಯಾಸಿಗೆ ಹೋಗಬಿಡ್ತು. ಆಗಲೇ ಮಳೆ ಎಲ್ಲ ಚಲುವಾಗೈತಿ. ನೀನು ಅಕ್ಕಿ ಸಂಡಿಗೆ ಹಾಕ್ತೀನಿ ಅಂತ ಅಂದಿದ್ದಿಲ್ಲ? ಇಷ್ಟು ದಿನ ಆದ್ರೂ ಅಕ್ಕಿ ಸಂಡಿಗೆ ಹಾಕಿಲ್ಲಲ್ಲ ಬೇಯಕ್ಕ. ನೀನು ಬ್ಯಾಸ್ಗಿಯಿಂದನ ಅಕ್ಕಿ ಸಂಡಿಗೆ ಹಾಕ್ತೀನಿ ಅಂತ ಹೇಳ್ಕೊಂತ ಬರಾಕೊಂತಿದ್ದಿ. ಇಷ್ಟು ದಿನ ಆದ್ರೂ ನೀನು ಆ ಸಂಡಿಗೆ ಹಾಕೇ ಇಲ್ಲ. ನನಗೆಷ್ಟು ಬೇಜಾರಾಗೈತಿ ಗೊತ್ತನ? ಅಯ್ಯೋ ದೇವ್ರಿ, ಲೇ ಇಷ್ಟಕ್ಕೆ ನೀನು ಈ ನಮ್ನಿ ಇಷ್ಟುದ್ದ ಡೈಲಾಗ್ ಹೇಳಾಕೊಂತೀಯನ್ಲೇ ನೀನು ಹಗಲಿಂದ? ಮತ್ತೇನು ಬೇಕಾ ನಿನಗೆ ಗೊತ್ತಿಲ್ಲ ನನಗೆ ಅಕ್ಕಿ ಸಂಡಿಗೆ ಅಂದರೆ ಎಷ್ಟು ಇಷ್ಟ ಅಂತಂದು. ಹೋದ ವರ್ಷನೂ ಭಾಳ ಹಾಕೋಣ ಅಂತಂದ್ರೆ ಹ್ಞೂ ಅಂದು ಸ್ವಲ್ಪ ಹಾಕ್ಬಿಟ್ಟು ಅದು ಎಷ್ಟು ಲಘುನ ಖಾಲಿ ಆಗೋಗ್ಬಿಡ್ತು. ಈ ಸಲ ನಾನು ಭಾಳ ಹಾಕೋಣ ಅಕ್ಕಿ ಸಂಡಿಗೆನ ಮುಂದಿನ ವರ್ಷದ ತನಕ ಆಗೋಂಗೆ ಹಾಕೋಣ ಅಂತ ಅಂದಿದ್ದೆ. ನಾನು ಹೇಳಿದೆ, ನೀವು ಹ್ಞೂ ಅಂತ ಅಂದಿದ್ದೆ. ನೀ ನೋಡಿದ್ರೆ ತಿರುಗಿ ಬ್ಯಾಸ್ಗೆ ಹೋಗಿ ಮಳೆಗಾಲ ಬರಾಕುಂತೈತೆ, ಬಿಡ್ತು ಆಗಲೇ. ಇನ್ನೂ ಸಂಡಿಗೆನ ಹಾಕೋವಲ್ಲಿ ನೀನು ಗೊತ್ತೇನು? ಅದು ಅಲ್ದ ಈ ಸಲ ನೇತ್ರ ಅವ್ರಿಗೆ ಕಳಿಸ್ಬೇಕು, ಪಲ್ಲವಿ ಅವ್ರಿಗೆ ಕಳಿಸ್ಬೇಕು, ಎಲ್ಲರಿಗೂ ಕಳಿಸ್ಬೇಕು. ನೀ ನೋಡಿದ್ರೆ ಸಂಡಿಗೆನ ಹಾಕಿಲ್ಲ. ನನಗೆ ನೋಡಿದ್ರೆ ಹಬ್ಬ ಎಲ್ಲ ಬಂತಂದ್ರೆ ಸಂಡಿಗೆ ಇಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ಬ್ಯಾಳಿ ಸಾರು ಮಾಡಿದಾಗೂ ಸಂಡಿಗೆ ಎಲ್ಲ ನೆನಪಾಗುತ್ತೆ ಗೊತ್ತನು? ನೀ ನೋಡಿದ್ರೆ ಇನ್ನು ಹಾಕವಲ್ಲಿ. ಅಯ್ಯೋ ದೇವ್ರೆ, ಲೇ ಇಟಕ್ಕೆ ಈ ನಮ್ನಿ ಬೇಜಾರಾಗಿದ್ದೇನೆ ನೀನು? ಇಟಕ್ಕೆ ಇಷ್ಟೊತ್ತನ ಇಷ್ಟುದ್ದ ಮಾತಾಡಿದ್ದೇನೆ ನೀನು? ಮತ್ತು ನಿನಗೆ ಗೊತ್ತಿಲ್ಲ ಅನ್ಬೇಕ ನನಗೆ ಅಕ್ಕಿ ಸಂಡಿಗೆ ಎಷ್ಟು ಇಷ್ಟ ಅಂತಂದು. ಆ ಬ್ಯಾಳಿ ಸಾರೆಲ್ಲ ಮಾಡಿದಾಗ ಸಂಡಿಗೆ ಇಲ್ಲ ಅಂದ್ರೆ ನನಗೆ ಊಟನೂ ಸೇರಂಗಿಲ್ಲ ಗೊತ್ತನು? ಎಷ್ಟಿಷ್ಟ ಅಂತ ಗೊತ್ತಿದ್ದು ನೀನು ಮತ್ತೆ ಮಾಡಕೊಡವಲ್ಲಿ ನೋಡು. ಅಯ್ಯೋ ಹುಚ್ಚಿ, ಆಗಲೇ ಅಕ್ಕಿ ಸಂಡಿಗೆಗೆ ಅಕ್ಕಿನ ನೆನೆ ಹಾಕಿನಿ ನಿನ್ನೆನ. ಇನ್ನು ಇವತ್ತೊಂದಿನ ನೆನಿಲಿ, ನಾಳೆಗೆ 3 ದಿನ ಆಗುತ್ತಲ್ಲ, ಆಮೇಲೆ ನಾಡಿದ್ದು ಹಾಕಕ್ಕೆ ಬರ್ತೈತಿ. ಸರಿನಾ? ನಿನಗಿಷ್ಟ ಅಂತಾನೆ ಈ ಸಲ ಅಕ್ಕಿನ ಭಾಳ ನೆನೆ ಹಾಕಿನಿ. ಬರೋಬ್ಬರಿ 1 ವರ್ಷ ಅಲ್ಲ 2 ವರ್ಷಕ್ಕಾಗಷ್ಟು ಸಂಡಿಗೆನ ಮಾಡೋಣಂತ ಈ ಸಲ. ಸರಿನಾ? ಲಕ್ಷ್ಮಕ್ಕ, ಏನು ಹೇಳಾಕೊಂತಿದ್ದೀನಿ ನೀನು? ನಿಜನ ಹೇಳಾಕೊಂತೇನ? ನಿಜನ ಹೇಳಾಕೊಂತೀನಿ. ನಾನು ಯಾಕೆ ಸುಳ್ಳು ಹೇಳಲಿ ನಿನಗೆ? ಅಯ್ಯೋ ಲಕ್ಷ್ಮಕ್ಕ, ಮೊದಲ ಈ ಮಾತು ಹೇಳಕ್ಕೆ ಬರಲ್ಲನ? ನೀನು ಮೊದಲ ಬಂದ ತಕ್ಷಣ ಡೈರೆಕ್ಟಾಗಿ ಇದನ್ನು ಮಾತು ಕೇಳಕ್ಕೆ ಬರಲ್ಲನ? ಇಷ್ಟುದ್ದ ಡೈಲಾಗನ್ನು ಹೇಳೋಂಥ ಅವಶ್ಯಕತೆ ಇತ್ತನ? ಅಯ್ಯೋ ಲಕ್ಷ್ಮಕ್ಕ, ನನ್ನ ಮುದ್ದಿನ ಲಕ್ಷ್ಮಕ್ಕ ನೋಡಕ್ಕ. ನನಗೇನು ಬೇಕು ಏನು ಬೇಡ ಅನ್ನೋದನ್ನು ನೀನು ಎಷ್ಟು ಚಂದ ಅರ್ಥ ಮಾಡ್ಕೊಂಡು ನೋಡ್ಬೇಕ. ನನ್ನ ಗಂಡನ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ಚಂದ ಅರ್ಥ ಮಾಡ್ಕೊಂಡು ನೋಡ್ಬೇಕ. ನನ್ನ ಮುದ್ದಿನ ಲಕ್ಷ್ಮಕ್ಕ, ಐ ಲವ್ ಯು ಲಕ್ಷ್ಮಕ್ಕ. ಸಾಕು ಡವ್ ಮಾಡಿದ್ದು. ನಡ್ರಿ ಒಳಗಡೆ ಹೋಗೋಣ, ಕೆಲಸ ಅದಾವಲ್ಲಿ. ಲಕ್ಷ್ಮಕ್ಕ, ನೀನು ಅಕ್ಕಿ ನೆನೆ ಹಾಕಿ ಅಲ್ಲ, ಸಾಕು. ಇನ್ಮೇಲೆ ಅದೇನು ಕೆಲಸ ಬೇಕಾದರೆ ಹೇಳ, ಮಾಡ್ತೀನಿ ನಾನು.